ಇದು ಒನ್ ಡೇ ಮ್ಯಾಚ್ ಕಣೋ. ಎಸ್, ದೇವರ ದರ್ಶನ ಮಾಡಬೇಕಾದ್ರೆ, ದೇವರ ಬಳಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವಂತೆ ಬೇಡಿಕೊಳ್ಳಬೇಕಾದ್ರೆ ಅದು ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡುವ ಅರ್ಚಕರ ಮುಖಾಂತರವೇ ಸಾಧ್ಯ. ಹೀಗಿರುವಾಗ ಪ್ರತಿನಿತ್ಯ ದೇವಾಲಯಗಳಲ್ಲಿ ದೇವರ ಸೇವೆಯಲ್ಲೇ ಮುಳುಗಿರೋ ಅರ್ಚಕರು ಧನುರ್ಮಾಸದಲ್ಲಿ ಬೆಳಗಿನ ಜಾವ ದೇವರ ಸೇವೆಯನ್ನು ಆದಷ್ಟು ಬೇಗ ಮುಗಿಸಿ ಭಕ್ತರಿಗೆ ವಿರಾಮ ಕೊಟ್ಟು ಶಾಲು ಪಂಚೆ ಸೈಡ್ಗಿಟ್ಟು ಟ್ರ್ಯಾಕ್ ಶೂ ಧರಿಸಿ ಬ್ಯಾಟ್ ಬಾಲ್ ಕೈಯಲ್ಲಿ ಹಿಡಿದು ಕ್ರೀಡಾಂಗಣದಲ್ಲಿ ಧೂಳೆಬ್ಬಿಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಪಾಂಚರಾತ್ರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಧನುರ್ಮಾಸ 2025 ಎಂಬ ಹೆಸರಿನಲ್ಲಿ ರಂಗಸ್ಥಳ, ಗುಡಿಬಂಡೆ, ಕಂದವಾರ ಕುಟುಂಬದವರು ಸೇರಿಕೊಂಡು ಶ್ರೀರಂಗ ವಸುದೈವ ಕುಟುಂಬಂ ಟ್ರೋಫಿ ಎಂಬ ಕ್ರೀಡಾಕೂಟವನ್ನು ಚಿಕ್ಕಬಳ್ಳಾಪುರ ನಗರದ ಸರಂವಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ರು. 2 ದಿನಗಳಿಂದ ಈ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಈ ಟೂರ್ನಿಯಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದ 7 ತಂಡಗಳು ಭಾಗವಹಿಸಿ ಪ್ರೊಫೆಷನಲ್ ಕ್ರಿಕೆಟರ್ಸ್ ರೀತಿ ಅರ್ಚಕರು ಕ್ರಿಕೆಟ್ ಆಡಿ ಧೂಳೆಬ್ಬಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪ್ರದ್ಯುಮ್ನ ರಂಗರಾಜ್, ಶ್ರೀ ಕ್ಷೇತ್ರ ಆವಲಬೆಟ್ಟ ಪ್ರಧಾನ ಅರ್ಚಕರು. ಇಲ್ಲಿ ನಮ್ಮ ಶ್ರೀರಂಗ ವಸುದೈವಕ ಕುಟುಂಬಂ ಎಂದು ನಾಮಾಂಕಿತವಾಗಿರ್ತಕ್ಕಂಥ ನಮ್ಮ ಕುಟುಂಬದವರು ರಂಗಸ್ಥಳ, ಗುಡಿಬಂಡೆ, ಆವಲಬೆಟ್ಟ, ಕಂದವರಂ ಇಲ್ಲಿ ನಾವೆಲ್ಲರೂ ಕೂಡ ವಾಸವಾಗಿದ್ದು ಭಗವಂತನಿಗೆ ಪೂಜಾದಿ ಕೈಂಕರ್ಯಗಳನ್ನು ಮಾಡ್ತಾ ನಮ್ಮ ಕುಟುಂಬದ ಪಾಂಚರಾತ್ರ ದೀಕ್ಷಾ ಕುಟುಂಬಿಗಳೇ ಎಂದು ನಾಮಾಂಕಿತವಾಗಿರ್ತಕ್ಕಂಥ ನಮ್ಮ ಇಡೀ ಜನಾಂಗದವರು ಪ್ರತಿ 6 ತಿಂಗಳಿಗೆ ಒಂದು ಬಾರಿ ಈ ಒಂದು ಪಂದ್ಯಾವಳಿಗಳನ್ನು 2 ಬಾರಿ ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಸದಾ ಭಗವಂತನ ಸೇವೆಯಲ್ಲೇ ನಿರತವಾಗಿರ್ತಕ್ಕಂಥ ನಮ್ಮ ಒಂದು ಜೀವನ ಎಲ್ಲ ಆಟಗಾರರ ಶೈಲಿಯಲ್ಲಿ ಅವರ ಮನಸ್ಸು ಪರಿವರ್ತನೆಯಾಗಿ ಎಲ್ಲ ಒಂದೇ ಕಡೆ ಆ ಒಂದು ಭಗವಂತನ ಸೇವೆಯೊಂದಿಗೆ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಶಕ್ತಿಯ ಪ್ರದರ್ಶನವನ್ನು ಮನೋರಂಜನೆಯನ್ನು ಅಂಗವಾಗಿ ಈ ಒಂದು ಕ್ರೀಡಾ ಆಯೋಜನೆಯನ್ನು ಮಾಡಲಾಗಿದೆ. ಇದರಲ್ಲಿ 7 ತಂಡಗಳಿದೆ. ಒಬ್ಬೊಬ್ಬರು ಒಂದೊಂದು ತಂಡದಲ್ಲಿ ನಾಯಕರು, ಉಪನಾಯಕರು ಒಳಗೊಂಡಂತೆ 15 ಜನ ಮತ್ತು ನಮ್ಮ ಇಡೀ ಹೆಣ್ಮಕ್ಕಳು ಮತ್ತು ಎಲ್ಲ ನಮ್ಮ ಜನಾಂಗದ ಹೆಂಗಸರೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹಿಸಿ ಸದಾ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಟ್ಟು 2 ದಿನ ಮನೋರಂಜನೆಯನ್ನು ಪಡೆಯುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಪಂದ್ಯಾವಳಿಗಳನ್ನು ಆಡ್ತಾ ಇದ್ದೀವಿ. ಈ ವರ್ಷ ಚಿಕ್ಕಬಳ್ಳಾಪುರ ನಮ್ಮ ಜಿಲ್ಲಾ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಈ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ತುಂಬ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜನತೆಯು ಮತ್ತು ನಮ್ಮ ಇಡೀ ಜನಾಂಗದ ಎಲ್ಲ ಗಣ್ಯಾತಿ ಗಣ್ಯರು ಬಂದು ಭಾಗವಹಿಸಿ ಮತ್ತು ಎಲ್ಲ ನಮ್ಮ ಇರ್ತಕ್ಕಂಥ ಜನಾಂಗದಲ್ಲಿರ್ತಕ್ಕಂಥ ಎಲ್ಲ ಆಟಗಾರರು ಭಾಗವಹಿಸಿ ಈ ಪಂದ್ಯಾವಳಿಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಸದಾ ನಿಮಗೆ ಇದರಲ್ಲಿ ಕ್ರಿಕೆಟ್ ಹುಚ್ಚು ಅಂತಲ್ಲ, ಇದು ಮನೋರಂಜಕವಾಗಿರ್ತಕ್ಕಂಥ ಆಲೋಚನೆ. ಈ ಕ್ರಿಕೆಟಿಂದ ಎಲ್ಲರೂ ಒಂದು ಕಡೆ ಸೇರುವಂಥ ಇದರ ಹೆಸರೇ ಶ್ರೀ ವಸುದೈವಕ ಕುಟುಂಬಂ. ಅಂದರೆ ನಾವೆಲ್ಲರೂ ಒಂದು ಕುಟುಂಬ, ಒನ್ ಫ್ಯಾಮಿಲಿ ಅನ್ನುವಂಥ ತೋರಿಸುವಂಥ ಮುಖ್ಯ ಉದ್ದೇಶಕ್ಕೋಸ್ಕರ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ, ಆಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಪಾಂಚರಾತ್ರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಧನುರ್ಮಾಸ 2025 ಎಂಬ ಹೆಸರಿನಲ್ಲಿ ನಡೀತಕ್ಕಂಥ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಅರ್ಚಕರ ಕುಟುಂಬಗಳು ಬಂದು ಭಾಗವಹಿಸಿದ್ದರು. ಅರ್ಚಕರ ಕುಟುಂಬದಲ್ಲಿ ಮಕ್ಕಳಿಂದ ಹಿಡಿದು ಮಹಿಳೆಯರು, ಹಿರಿಯರು ಬಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ನನ್ನ ಹೆಸರು ಸ್ವಾತಿ ಅಂತ. ನಾವು ಇರೋದು ಆಂಧ್ರಲ್ಲಿ. ಇವಾಗ ಈ ಥರ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿ ವರ್ಷಕ್ಕೆ 2 ಸತಿ ಆಡ್ತೀವಿ.
ಒಂದು ಆಷಾಢ ಮಾಸದಲ್ಲಿ, ಇನ್ನೊಂದು ಧನುರ್ಮಾಸದಲ್ಲಿ ಆಡ್ತೀವಿ. ಒಂದು 8 ಟೀಮ್ಸ್ ಇರುತ್ತೆ. ಅದರಲ್ಲಿ ಒಂದೊಂದು ವರ್ಷ ಒಬ್ಬೊಬ್ಬರು ವಿನ್ ಆಗ್ತಾ ಇದ್ದಾರೆ. ಯಾವಾಗಲೂ ನಾವು ಮನೆಯಲ್ಲೇ ಇರೋದು ಬಿಟ್ಟು ಈ ಥರ ಎಂಜಾಯ್ ಮಾಡ್ತೀವಿ. ಅದೇ 2 ದಿವಸ ನಡೆಯುತ್ತೆ ಇದು ಕ್ರಿಕೆಟು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನೀವು ಎಲ್ಲ ಯಾವ ಟೀಮ್ಗಳು ಸಹಕಾರ ಕೊಡ್ತಿದ್ದೀರಿ, ಯಾವ ಥರ ಎಂಜಾಯ್ ಮಾಡ್ತೀವಿ? ಅಂದರೆ ಇದರಲ್ಲಿ ನಮ್ಮ ತಾಯಿ ಮನೆ ಕಡೆನೂ ಒಂದಿರುತ್ತೆ. ಇನ್ನೊಂದು ಇವಾಗ ಆಂಧ್ರ, ನಮ್ಮ ಮಯೂರಂ ಟೀಮ್ ಅಂತ, ಅದು ಆಂಧ್ರ ಕಡೆ ಆಡ್ತಿರೋದು. ಇದಕ್ಕೆ ಮುಂಚೆ ನಮ್ಮ ತಾಯಿ ಮನೆದು ಬಂದಿತ್ತು, ಅದು ತುಂಬ ಖುಷಿ ಆಯಿತು. ಇವಾಗ ನಮ್ಮ ಆಂಧ್ರ ಟೀಮು ವಿನ್ ಆಗೋಂಗೆ ಆ ಚಾನ್ಸಲ್ಲಿದೆ. ತುಂಬ ಖುಷಿ ಆಗ್ತಾ ಇದೆ. ಯಾವ ರೀತಿ ಚೇರ್ ಅಪ್ ಮಾಡ್ತಾರೆ? ತುಂಬ ಚೆನ್ನಾಗಿ ಚೇರ್ ಅಪ್ ಮಾಡ್ತಿದ್ದೀವಿ. ತುಂಬ ಖುಷಿಯಾಗಿದೆ. ಎಲ್ಲ ಕಡೆ ಒಂದು ಕಡೆ ಮಹಿಳೆಯರೆಲ್ಲ ಸೇರಿದರೆ ಎಷ್ಟು ಖುಷಿ ಆಗ್ತದೆ? ಹೌದು, ಮಾಮೂಲಿಯಾಗಿ ನಾವು ಫಂಕ್ಷನ್ಸಲ್ಲಿ ಸೇರ್ತಿರ್ತೀವಿ, ಬಟ್ ಅದು ತುಂಬ ಟ್ರೆಡಿಷ್ನಲ್ ಆಗಿ ನಾವು ಇದು ಮಾಡ್ತೀವಿ. ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ನಾವು ಯಾವಾಗಲೂ ದೇವಸ್ಥಾನ ಪ್ರಸಾದ ಆ ಥರದ್ದೆಲ್ಲ ಇರ್ತೀವಿ. ಈ ಥರ ತುಂಬ ಡಿಫ್ರೆಂಟ್ ಅನಿಸುತ್ತೆ ನಮಗೆ. ತುಂಬ ಚೆನ್ನಾಗಿದೆ. ತುಂಬ ಖುಷಿ ಅನಿಸುತ್ತೆ. ಮಾಮೂಲಿಯಾಗಿ ನಾವು ಬ್ಯಾಂಗ್ಳೂರಲ್ಲಿ ಆಡ್ತಿದ್ವಿ, ಈ ಸರಿ ಚಿಕ್ಕಬಳ್ಳಾಪುರದಲ್ಲಿ ಇಟ್ಟಿದ್ದಾರೆ. ಅದು ಒಂಥರ ಚೇಂಜಸ್ ಇದೆ. ತುಂಬ ಚೆನ್ನಾಗಿ ಇವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಇನ್ನು ಶ್ರೀರಂಗ ವಸುದೈವ ಕುಟುಂಬಂ ಟ್ರೋಫಿ ಕ್ರೀಡಾಕೂಟದಲ್ಲಿ 7 ತಂಡಗಳು ಭಾಗವಹಿಸಿದ್ದವು. ಅದರ ಪೈಕಿ ಫೈನಲ್ ಪ್ರವೇಶಿಸಿದ್ದ ವರಾಹ ರೂಪಂ ಮತ್ತು ಅಮರ್ತ್ಯ ಸೈನ್ಯ ನಡುವೆ ನೇರ ಹಣಾಹಣಿ ನಡೆದು ಅಮರ್ತ್ಯ ಸೇನೆ ಗೆದ್ದಿತ್ತು. ಗೆದ್ದ ತಂಡಗಳಿಗೆ ಟ್ರೋಫಿ ನೀಡಿ ಸಂತಸ ವ್ಯಕ್ತಪಟ್ಟಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.